ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿಲೋಕ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನಾನಿವತ್ತು ಒಂದು ಫುಲ್ ಪ್ರೋಟೀನ್ ಭರಿತ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹೆಲ್ದಿ ಕೂಡ, ಚಟ್ಪಟ್ ಅಂತ ಬೇಗ ಒಂದು 5 ನಿಮಿಷದಲ್ಲಿ ಆಗಿಬಿಡುತ್ತೆ. ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ, ಹೆಲ್ದಿ ಸಹ. ನಾನು ಇದರಲ್ಲಿ ಈಗ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಮತ್ತು ಒಂದು ಸ್ವಲ್ಪ ಓಮದ ಕಾಳು ಹಾಕಿದ್ದೀನಿ, ಮತ್ತು ಅದಕ್ಕೆ ಒಂಚೂರು ಅಚ್ಕಾರದ ಪುಡಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಏನೂ ಇಲ್ಲ. ಸಿಂಪಲ್ ಎಟ್ ಟೇಸ್ಟಿ ಅಂತಾರಲ್ಲ ಹಾಗೆ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮೊದಲು ಕಲಸಿ, ಒಂದೇ ಸರ್ತಿ ತುಂಬ ನೀರು ಹಾಕಬೇಡಿ. ಯಾಕಂದರೆ ನೀರು ತುಂಬ ಆದರೆ ಮತ್ತೆ ತುಂಬ ತೆಳುವಾಗಿಬಿಡುತ್ತಲ್ಲ. ಹಾಗೆ ಆಲ್ಮೋಸ್ಟ್ ಈಗ ಒಂದು ಕಪ್ ಬೇಸನಿಗೆ ಅರ್ಧ ಕಪ್ ಅಷ್ಟು ನೀರು ಹಿಡಿಯುತ್ತೆ. ನಾನು ಸ್ವಲ್ಪ ಇವತ್ತು ನೀರು ಒಂಚೂರು ಜಾಸ್ತಿ ಆಗಿದೆ ಅಂತ ಕಾಣುತ್ತೆ ಹಿಟ್ಟು ನೋಡುವಾಗ, ಸ್ವಲ್ಪ ತೆಳುವಾದಾಗೆ. ಆದರೂ ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ ದೋಸೆ, ಇನ್ನೂ ಕ್ರಿಸ್ಪಿಯಾಗಿರುತ್ತೆ. ಈಗ ಒಂದು ದೋಸೆ ಕಾವಲಿಯನ್ನು ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆನ ಸ್ಪ್ರಿಂಕಲ್ ಮಾಡಿ, ನಾವೀಗ ಕಲಿಸ್ಕೊಂಡಿರ್ತೀವಲ್ಲ ಬೇಸನ್ ಕಡಲೆ ಹಿಟ್ಟಿದು ದೋಸೆ ಅದಕ್ಕೊಂದು ಕಲಸಿರ್ತೀವಲ್ಲ, ಕಡಲೆ ಹಿಟ್ಟನ್ನು ಹೀಗೆ ನೀರು ಹಾಕಿ ಅದನ್ನು ಹೀಗೆ ಸ್ಪ್ರೆಡ್ ಮಾಡಬೇಕು. ಚೆನ್ನಾಗಿ ಸ್ಪ್ರೆಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಅದಕ್ಕೆ ಲಿಡ್ಡೆಯನ್ನು ಮುಚ್ಚಬಾರ್ದು, ಹೀಗೆ ಓಪನ್ನೇ ಇರಬೇಕು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವೆಲ್ಲ ಇದು ಕಡಲೆ ಹಿಟ್ಟಿಂದ ಏನೇನು ಮಾಡ್ತೀರಂತ ನನಗೆ ತಿಳಿಸಿ. ನೋಡಿ, ಆಲ್ಮೋಸ್ಟ್ ಈಗ ದೋಸೆ ಆಗ್ತಾ ಬಂತು, ಸ್ವಲ್ಪ ಬೇಯ್ತಾ ಬಂತು. ಆಮೇಲೆ ಅದರ ಮೇಲೆ ಪುನಃ ನಾನು ಸ್ವಲ್ಪ ಆಲಿವ್ ಆಯಿಲ್ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ನೀವು ಎಣ್ಣೆ, ತುಪ್ಪ, ಬೇರೆ ಏನಾದರೂ ಹಾಕ್ಬೋದು ನಿಮ್ಮ ಇಷ್ಟದ್ದು. ಮತ್ತು ಈಗ ಪನ್ನೀರನ್ನು ನಾನು ಸ್ಟಫ್ ಮಾಡ್ತಾಯಿದ್ದೇನೆ ಮಧ್ಯದಲ್ಲಿ, ಹೀಗೆ ಇಡ್ತಾಯಿದ್ದೀನಿ. ಮಸಾಲೆ ದೋಸೆಗೆ ನಾವು ಮಸಾಲ ಇಡ್ತೀವಲ್ಲ ಹಾಗೆ. ಪನ್ನೀರಿಗೆ ಸಹ ನಾನು ಒಂದು ಸ್ವಲ್ಪ ನೀರುಳ್ಳಿ ಹೆಚ್ಚಿ ಅದಕ್ಕೆ ಬೆರೆಸಿದ್ದೀನಿ. ಮತ್ತು ಅದಕ್ಕೆ ನಾನು ಸ್ವಲ್ಪ ಚಾಟ್ ಮಸಾಲ ಅಲ್ಲ, ಅದೇನು ಮಸಾಲಪ್ಪ, ಇನ್ನೊಂದು ಕಿಚನ್ ಕಿಂಗ್ ಮಸಾಲನ್ನು ಹಾಕಿದ್ದೇನೆ. ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೀವು ಅದಕ್ಕೆ ಬೇಕಾದರೆ ವೆಜಿಟೇಬಲ್ ಹಾಕ್ಕೊಳ್ಬೋದು, ಕ್ಯಾಪ್ಸಿಕಮ್, ಕ್ಯಾರೆಟ್, ಏನು ನಿಮ್ಮ ಇಷ್ಟದ ವೆಜಿಟೇಬಲ್ ಇದೆ ಅದನ್ನು ಸಣ್ಣಗೆ ಹೆಚ್ಚಿನ ಹಾಕ್ಬೋದು. ನಾನು ಇಷ್ಟೇ ಹಾಕಿದ್ದೀನಿ. ಇಷ್ಟೇ ಹಾಕಿದರೂ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಈಗ ಒಂದು ಸೈಡು ಸ್ವಲ್ಪ ಹೀಗೆ ಮಗ್ಚಿ ಬಿಡಬೇಕು, ಯಾಕಂದರೆ ಪನ್ನೀರ್ ಸ್ವಲ್ಪ ಬಿಸಿ ಎಲ್ಲ ತಾಗಬೇಕಲ್ಲ, ಅದಕ್ಕೆ ಇನ್ನೂ ಚೆನ್ನಾಗಾಗುತ್ತೆ. ಹಾಗೆ ನಾನು ಇವತ್ತು ದೋಸೆ ಹಿಟ್ಟು ಸ್ವಲ್ಪ ತೆಳುವಾಯಿತು, ಹಾಗಾಗಿ ಒಂದು ಸ್ವಲ್ಪ ಹೀಗೆ ತೆಗೆಯುವಾಗ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ. ಆದರೆ ರುಚಿ ಮಾತ್ರ ತುಂಬ ಇತ್ತು, ತುಂಬ ಚೆನ್ನಾಗಾಗಿತ್ತು. ಎಷ್ಟು ಕ್ರಿಸ್ಪಿ ಬಂದಿತ್ತು ಅಂದರೆ ನಾನು ಒಂದು ದೋಸೆ ಸಾಕಂತ ಹಾಕ್ಕೊಂಡವಳು ಮತ್ತೊಂದು ದೋಸೆ ಹಾಕಿ ತಿಂದೆ, ಅಷ್ಟು ಚೆನ್ನಾಗಿತ್ತು. ಇದನ್ನು ನಿಮ್ಗೆ ಇಷ್ಟವಾದ ಯಾವುದೇ ಸಾಸ್, ಚಟ್ನಿ ಯಾವ ಜೊತೆ ಆದರೂ ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು.